ಬೈಕಲ್ಲಿ ಮಾಡಿ ಸರ್ಕಾರವನ್ನು ಬಡದೆಬ್ಬಿಸುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಸುಮಾರು ನಾವು ನೋಡ್ತಾ ಇದ್ದೀವಿ, ಸರ್ಕಾರ ಯಾವುದೇ ಸರ್ಕಾರ ಬರಲಿ, ಇವತ್ತು BJP ಕಾಂಗ್ರೆಸ್ JDS ಯಾವುದು ಇರಲಿ, ಸರಿಯಾದ ನಿಗಮಗಳ ಅಧ್ಯಕ್ಷಗಳಿಲ್ಲ, ಆಮೇಲೆ ಅನುದಾನ ಇಲ್ಲ, MLC ಇಲ್ಲ, MLA ಇಲ್ಲ. ಸಮಾಜದಲ್ಲಿ ನಾವು 50 ಲಕ್ಷಕ್ಕಿಂತ ಹೆಚ್ಚು ಅಂತ ಹೇಳಿದ್ವಿ, ಇವತ್ತು ನೋಡಿದರೆ 7 ಲಕ್ಷ ಅಂತ ಬಂದಿದೆ. ಆ ಸಮೀಕ್ಷೆಯನ್ನು ಸಹಿತ ಪರಿಶೀಲನೆ ಮಾಡಬೇಕು, ಪರಿಶೀಲನೆ ಮಾಡಿ ಅದನ್ನು ಅಂಗೀಕಾರ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಅನೇಕ ನಮ್ಮ ನೌಕರರು ಹಿಡ್ಕೊಂಡು ಮಹಿಳಾ ಮಂಡಳಿಗಳನ್ನು ಹಿಡ್ಕೊಂಡು ಸಮಾಜದಲ್ಲಿ ಅನ್ಯಾಯ ನಡೀತಾ ಇದೆ. ಉಪಹಾರನ ಯಾವ ಪಕ್ಷದವರು ಪರಿಗಣಿಸ್ತಾ ಇಲ್ಲ, ಬರೀ ಓಟಿಗೆ ಮಾತ್ರ ಸೀಮಿತವಾಗಿರೋ ವಂಚಿಗೆ ಆಟಕ್ಕಿಲ್ಲ. ಹೌದಾ? ಸೊ ಹಿಂಗಾಗಿ ಅಧಿಕಾರ ಬಂದಾಗ ಉಪಹಾರ ಸಮಾಜನ ದೂರ ತರ್ತಾರೆ, ಚುನಾವಣೆ ಬಂದಾಗ ಉಪಹಾರ ಸಮಾಜ ಎತ್ಕೊಳ್ಳುವಂಥ ಕೆಲಸ ಹಿಂದುಳಿದ ನಾಯಕರು ಸಹಿತ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಆಯೋಜನೆ ಮಾಡಿದ್ವಿ. ಸಭೆ ಮೂಲಕ ಬರುವಂಥ ದಿನಮಾನದಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸ್ತೀವಿ ರಾಜ್ಯದ ಜನಗಳಿಗೆ. ದಯವಿಟ್ಟು ತಾವೆಲ್ಲರೂ ಆ ಸಭೆಗೆ ಬಂದು ತಮ್ಮ ಸಹಕಾರ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾರೆ. ಜೈ ಹಿಂದ್, ಜೈ ಭಾರತ. ಸರ್, ಇದಕ್ಕಿಂತ ಮುಂಚೆ ಯಾವ್ದಾದ್ರು ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಸರ್? ಯಾಕಂದ್ರೆ ಉಪಹಾರ ಸಮಾಜದಿಂದ ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲಿ ಸಮಾವೇಶಗಳು ನಡೀತಾ ಇದೆ. ಹಲವಾರು ಪೂಜರ ಮೂಲಕ, ಹಿರಿಯರ ಮೂಲಕ, ಸಂಘಟನೆಗಳ ಮೂಲಕ ನಾವು ಇತಿಹಾಸದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇವೆ. ಬೆಂಗಳೂರಿನಲ್ಲಿ ದೊಡ್ಡ ಸಮಾವೇಶ ಆದಾಗ ಘೋಷಣೆ ಆಯಿತು. ಸಾಕಷ್ಟು ಜನ ಬೈಕ್ ರ್ಯಾಲಿನೂ ಮಾಡಿದರು, ನಿಗಮ ಮಾಡಿದರು, ನಿಗಮದ ಅಧ್ಯಕ್ಷರು ಮಾಡಿದರು. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಇದ್ದಾಗ ಈ ಉಪಹಾರ ಸಮಾಜವನ್ನು ಕ್ಯಾಟಗರಿ 1 ತಗೊಂಡು ಆದರೂ ಸಹಿತ ರಾಜಕೀಯ ಅಧಿಕಾರ ಕೊಡಲಿಕ್ಕೆ ನಮ್ಮಲ್ಲಿ ಇಲ್ಲ. ಇರೋರು ಒಬ್ಬರೇ ಶಾಸಕರು, ಚಾಮರಾಜನಗರ ಶಾಸಕರು, ಅವ್ರಿಗೂ ಸಹಿತ ಮಂತ್ರಿ ಸ್ಥಾನ ದೊರಕಲಿಲ್ಲ. ಯಾವುದೇ ಪಕ್ಷ ಬಂದರೂ ರಾಜಕೀಯವಾಗಿ ಅಧಿಕಾರ ಕೊಡ್ತಾ ಇಲ್ಲಲ್ಲ. ಅದ್ರ ಸಲುವಾಗಿ ಇನ್ನೊಂದು ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೀವಿ. ಮುಂದಿನ ದಿನಮಾನದಲ್ಲಿ ನಾವು ಒಂದು ಹೋರಾಟ ಮಾಡ್ತೀವಿ ಅಂತ ಏನು ನಮ್ಮ ಹುಲಿಕಟ್ಟೆ, ಇವತ್ತು ಸೌದತ್ತಿ ತಾಲೂಕಲ್ಲಿ ಹುಲಿಕಟ್ಟೆ ಅಂತಿದೆ. ಬೆಟ್ಟದ ಮೇಲೆ ಸುಮಾರು 45 ವರ್ಷದಿಂದ ತಪಾಸ್ ಮಾಡ್ಕೊಂಡು ಹಚ್ಚಿರ ಬೆಂಕಿ ದಿನ ಅವರು ಆರಿಲ್ಲ. ಅವರು ಇವತ್ತು ನಡೆದಾಡುವ ದೇವರಿದ್ದಂಗೆ ನಮಗೆ ಯಾರು ಭಾರ್ಗವನಂದಗಿರಿ ಮಹಾಸ್ವಾಮೀಜಿಗಳ ಕೃಪಾಶದಿಂದ 7 ಕೋಟಿ ಈ ಓಂ ನಮ ಜಪನಾಮ, ಓಂ ನಮ ಶಿವಾಯನ ಬಳಸ್ತೀವಿ. ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಇಚ್ಛೆ ಉಳ್ಳವರು ಎಲ್ಲ ಬಂದು ನಮ್ಮ ಸಮಾಜ ಬಂದವರು ಸ್ಪಂದಿಸಿ ಅದನ್ನು ಬರ್ಕೊಡ್ಬೇಕು. ಅದು ಬರ್ಕೊಡೋದ್ರಿಂದ ಆ ಶಕ್ತಿನ ಅವರು ಒಂದು ಶಕ್ತಿಯನ್ನಾಗಿ ಮಾಡಿ 7 ಕೋಟಿಯನ್ನು ಶಕ್ತಿಯಾಗಿ ಮಾಡಿ ಮುಂದೆ ಒಂದಿನ ಬಹುದೊಡ್ಡ ಕಾರ್ಯಕ್ರಮ ಮಾಡಿ ರಾಜ್ಯ ತುಂಬ ದೊಡ್ಡ ಕಾರ್ಯಕ್ರಮ ಅವರ ಕೃಪಾ ಕಟಾಕ್ಷದಿಂದ ಭಾರ್ಗವಾನಂದ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ. ಮುಂದೆ ಅವರು ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿಗಳು ನಮ್ಮ ಸಮಾಜವನ್ನು, ಯಾಕಂದರೆ 12 ಭಾಷೆಯನ್ನು ಮಾತಾಡ್ತಾರೆ. ಇವತ್ತು ಭಾಳ ಜ್ಞಾನಿ, ಸಂಸ್ಕೃತ ಬ್ರಹ್ಮ. ಇವತ್ತು ಕಾಶಿಯಲ್ಲಿ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಬಂದು ಇವತ್ತು ಗುಡ್ಡದಲ್ಲಿ ಇವತ್ತೇನು ಸೂರತ್ ಎಲ್ಲಮ್ಮನ ಗುಡ್ಡದಲ್ಲಿ ಬಂದು ಸೇರ್ಕೊಂಡು ಗವಿಯಲ್ಲಿ ಸೇರ್ಕೊಂಡು ತಪಸ್ಸು ಮಾಡ್ತಾರೆ. ಯಾವುದೇ ಆಡಂಬರ ಇಲ್ಲ, ಭಾಳ ಸರಳ ಸ್ವಾಮೀಜಿಯವರು ಕೂತು ಗಂಧಲೆ ಕೂತು ಮಾತಾಡಿ ಭಾಳ ಸರಳ ಸಜ್ಜನಿಕೆಯ ಸ್ವಾಮೀಜಿಗಳು. ಅವ್ರಿಗೆಲ್ಲರೂ ಕೂಡ ನಾವು ಸ್ಥಿರವಾಗಿ ಅವ್ರ ಆಶೀರ್ವಾದ ತಂದ್ರೆ ಅವ್ರ ಕೃಪೆಗೆ ಪಾತ್ರ ಆಗ್ತೀವಿ ಅಂತೇಳಿ ಇವತ್ತೆಲ್ಲ ಸಮಾಜದಲ್ಲಿ ಸಮಾಜದಲ್ಲಿ ನಮ್ಮ ವಿಷ್ಣುಲಾಥರ್ ಅವರು, ನಮ್ಮ ಪಾತಯ್ಯನವರು, ಮಾರ್ತಾಂಡಪ್ಪನವರು, ನಮ್ಮ ಸುರೇಶ್ ಲಾಥರ್ ಅವರು, ಮಹೇಶ್ ಅವರು, ಸ್ವಾಮಿನಾಥನ್ ಅವರು, ನಮ್ಮ MS ರಂಗಸ್ವಾಮಿ ಅವರು, ಬಬುಲಿ ಅವರು, ಪ್ರಕಾಶ್ ಅವರು, ನಮ್ಮ ಸಿರ್ಕೋಳ ಸಾಹೇಬರು, ನಮ್ಮ ಭಗೀರಥ ಟ್ರಸ್ಟ್ ಅಧ್ಯಕ್ಷರು, ಮಹಿಳಾ ನಮ್ಮ ಜಯಕುಮಾರಿ ಮೇಡಮ್ ಅವರು, ಆಂಧ್ರದಿಂದ, ತಮಿಳುನಾಡು, ಕರ್ನಾಟಕ, ಇವತ್ತು ತಮಿಳುನಾಡಿಂದ ಬಂದರೆ, ಗೋವಾದಿಂದ, ಮಹಾರಾಷ್ಟ್ರ ಎಲ್ಲದಿಂದ ಇವತ್ತು ವಧುವರ ಇದಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಇದನ್ನು ಕೂಡ ಮಾಡಿ ಇವತ್ತು ಆ ಸ್ವಾಮೀಜಿಯವರ ನೇತೃತ್ವದಲ್ಲೇ ಯಾರು ನಮ್ಮ ಭಗೀರಥಾನಂದ ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲೇ ಇವತ್ತು ಸಮಾಜವನ್ನು ಕಟ್ಟಿ ಉಳಿಸೋಂಥ ಕೆಲಸ ನಾವು 7 ಕೋಟಿ ಜಪ ಬರ್ಸಿದ್ರೆ ಇಡೀ ಸಮಾಜ ಕಟ್ಟಂತ ಕೆಲಸ ಮಾಡ್ತಿದ್ದೇವೆ. 7 ಕೋಟಿ ಕಟ್ಟಾಗ್ತಿದ್ದ ನಾವು 7 ಕೋಟಿಯನ್ನು ಬರ್ಕೊಡೋದಕ್ಕೆಲ್ಲ ಸಿದ್ಧರಾಗಿ ಈಗಾಗಲೇ ಬಿಟ್ಟಾಗಿ 4 ಕೋಟಿ ಬರವಣಿಗೆ ಆಗ್ತಿದೆ. ಇನ್ನು 3 ಕೋಟಿ ಬೆಳೆಸಿದೆ. ಬರ್ಬಿಟ್ಟು ನಮ್ಮ ಮಾಧ್ಯಮದ ಮುಖಾಂತರನೇ ಇವತ್ತು ರಾಜ್ಯಕ್ಕೆ ಮನವಿ ಮಾಡ್ತೀನಿ. ಎಲ್ಲರೂ ಕೂಡ ಸ್ಪಂದಿಸಿ ಈ ಬರೆಯೋಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಮಕ್ಕಳು, ನಿಮ್ಮ ಗ್ರಾಮದಲ್ಲಿ ಮಹಿಳಾ ಸಂಘಟನೆಯವರು ಎಲ್ಲರೂ ಸೇರಿ ಬರೆದು ಇದನ್ನು 7 ಕೋಟಿ ಬರೆಯೋದ್ರಿಂದ ನಿಮಗೂ ಫಲ ಸಿಗುತ್ತೆ. ಅವ್ರ ಕುಪ್ಪ ಕಟಾಕ್ಷದಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಅದು ಓಂ ನಮ ಶಿವಾಯ ಬರೆಯೋದ್ರಿಂದ ಮುಂದೆ ಒಳ್ಳೆಯ ಜ್ಞಾನವಂತರು, ವಿದ್ಯಾವಂತರಾಗ್ತಾರೆ. ಈ ಸಮಾಜಕ್ಕೆ ಒಂದು ಒಗ್ಗೂಡೋದಕ್ಕೆ ಒಗ್ಗೂಡಿಸಿ ಸಮಾಜವನ್ನು ದೊಡ್ಡದಾಗಿ ಬೆಳೆಸಲಿಕ್ಕೆ ಸ್ವಾಮೀಜಿಯವ್ರ ಉಪವಾಸ. ಇದು ನನ್ನ ಮಾತಾಗಿತ್ತು. ಏನಪ್ಪ ಅಂದ್ರೆ